ಆವತ್ತು ಕಾಂಗ್ರೆಸ್ಗೆ ಇದು ಅನಾಯಾಸವಾಗಿ ಸಿಕ್ಕಂತ ಅಸ್ತ್ರ. ಹೆಗಡೆ ಆಡಿದ್ದ ಅದೊಂದೇ ಮಾತು ಮೋದಿ ಬಿಜೆಪಿಯನ್ನ ಇಕ್ಕಟ್ಟಿಗೆ ತಳ್ಳಿತು. ಈಗ ಅದೇ ಅಸ್ತ್ರ ಕೈಗೆ ಕಚ್ಚಿದೆ, ಕೈಗೆ ಗಾಯ ಮಾಡಿದೆ. ಗುತ್ತಿಗೆಯಲ್ಲಿ ಮುಸಲ್ಮಾನರಿಗೆ ಮೀಸಲಾತಿ ಕೊಡೋ ವಿಚಾರದಲ್ಲಿ ಸಂವಿಧಾನ ಬದಲಾವಣೆ ಅನ್ನೋ ಅರ್ಥದಲ್ಲಿ ನೀಡಿದ್ದ ಡಿಕೆಶಿ ಹೇಳಿಕೆ ಸಂಸತ್ನಲ್ಲಿ ಬೆಂಕಿ ಹೊತ್ತಿಸಿದೆ. ಬಿಜೆಪಿ ಏಕನಾದದಲ್ಲೇ ದಾಳಿ ಇಟ್ಟಿದೆ. ಒಂಟಿ ಕರೆಗೆ ಸಮರ್ಥನೆಗೆ ಪರದಾಡಿದ್ದಾರೆ. ಇತ್ತ ಡಿಕೆಶಿ ಮನದಲ್ಲಿ ಪಶ್ಚಾತ್ತಾಪ ಇಣುಕಿತು. The Karnataka government has passed a bill granting 4% of reservation to minorities and in public contracts. ಖಂಡಿತ ಕಾನೂನು ಹೋರಾಟ ನಾನು ನೋಡ್ತೀನಿ. ಇದು ಮೊದಲೇ ಅಂದಾಜಿತ್ತು. ಧರ್ಮ ಯುದ್ಧಕ್ಕೆ ನಾಂದಿ ಹಾಡಲಿದೆ ಅನ್ನೋ ಅಂದಾಜದು. ಅದನ್ನ ಸಮರ್ಥಿಸುವ ಭರದಲ್ಲಿ ಆಡಿದ್ರ ಅಥವಾ ಟ್ರ್ಯಾಪ್ನ ಟ್ರ್ಯಾಕ್ ಬದಲಿಸೋಕೆ ಡಿಸಿಎಂ ಡಿಕೆಶಿ ಸಂವಿಧಾನದ ಗುರಾಣಿ ಬಳಸಿದ್ರ ಅನ್ನೋದು ತರ್ಕ ಮೀರಿತು. ಆದ್ರೆ ಮಾತು ಆಡಾಗಿದೆ. ಕಾಂಗ್ರೆಸ್ಗೆ ಕಳಂಕ ಮೆತ್ತಿದೆ. ಕಮಲ ವಿರುದ್ಧ ಇದೇ ಪುಸ್ತಕ ಹಿಡಿದು ಮಸ್ತಕ ಚಲಾಯಿಸ್ತಾ ಇದ್ದ ಹಸ್ತಕ್ಕೆ ರಾಜ್ಯಸಭೆಯಲ್ಲಿ ಕಟ್ಟಿ ಹಾಕಿದೆ. ಮುಸ್ಲಿಂ ಮೀಸಲಾತಿಗೆ ಸಂವಿಧಾನ ಬದಲಾಯಿಸ್ತೀವಿ ಎಂದ್ರ ಡಿಕೆಶಿ. ರಾಜ್ಯಸಭೆಯಲ್ಲಿ ಕೋಲಾಹಲ, ನಡ್ಡಾ ದಾಳಿಗೆ ಖರ್ಗೆ ವೀರಾವೇಶ. ಡೆಲ್ಲಿಯಲ್ಲಿ ಡಿಸಿಎಂ ಡಿಕೆಶಿ ಕೊಟ್ಟ ಹೇಳಿಕೆ ಸಂಸತ್ನಲ್ಲಿ ಗದ್ದಲ ಎಬ್ಬಿಸಿದೆ. ಕರ್ನಾಟಕ ಸರ್ಕಾರದ ತೀರ್ಮಾನದ ಬಗ್ಗೆ ರಾಜ್ಯಸಭೆಯಲ್ಲಿ ಪ್ರಸ್ತಾಪಿಸಿದ ಸಚಿವ ಜೆಪಿ ನಡ್ಡಾ, ಕಿರಣ್ ರಿಜಿಜು ಜಂಟಿಯಾಗಿ ದಾಳಿ ನಡೆಸಿದ್ದಾರೆ. ಗುತ್ತಿಗೆಯಲ್ಲಿ ಮುಸ್ಲಿಂ ಮೀಸಲಾತಿಗಾಗಿ ಸಂವಿಧಾನ ಬದಲಾವಣೆ ಬಗ್ಗೆ ನೀಡಿದ್ದಾರೆ ಎನ್ನಲಾದಂತಹ ಹೇಳಿಕೆ ಕೋಲಾಹಲವನ್ನ ಸೃಷ್ಟಿ ಮಾಡಿದೆ. ಡಿಕೆಶಿ ಹೇಳಿಕೆಯೇ ಕಾಂಗ್ರೆಸ್ಗೆ ತಿರುಗುಬಾಣವಾಗಿದೆ. The Karnataka government has passed a bill granting 4% of reservation to minorities and in public contracts. डिप्टी चीफ मिनिस्टर ने स्टेटमेंट दिया है हाउस में कि जरूरत पड़ेगी तो हम संविधान को भी बदलेंगे. दिस इज अ वेरी सीरियस मैटर. और ये लोग बड़े संविधान के रक्षक बनते हैं और ये लोग संविधान की रक्षा करने की बात सारे देश को बताते हैं, ढोल पीटते हैं, वो संविधान की धज्जियां उड़ाते हैं. ये इसके लिए हम रोक करते हैं. ಇದಕ್ಕುತ್ತರ ಕೊಟ್ಟ ವಿಪಕ್ಷ ನಾಯಕ ಖರ್ಗೆ, ಅಂಬೇಡ್ಕರ್ ಸಂವಿಧಾನ ಯಾರೂ ಬದಲಾಯಿಸೋಕೆ ಸಾಧ್ಯವಿಲ್ಲ ಅಂತ ತಿರುಗೇಟು ಕೊಡುವ ಪ್ರಯತ್ನ ಮಾಡಿದ್ರು. देश का संविधान जो डॉक्टर बाबा साहब अम्बेडकर ने बनाया वो कोई बदल नहीं सकता. रिजर्वेशन भी कोई खत्म नहीं कर सकता. और उसकी रक्षा के लिए हम कन्याकुमारी से कश्मीर तक हमने पूरा भारत जोड़ो यात्रा की. ये भारत तोड़ो. ಸಂಸತ್ನಲ್ಲಿ ಈ ವಿಷಯ ಕಾಂಗ್ರೆಸ್ನ ಮುಜುಗರಕ್ಕೆ ತಳ್ಳಿದೆ. ಈ ಬೆನ್ನಲ್ಲೇ ಕಾಂಗ್ರೆಸ್ ಕಟ್ಟಪ್ಪ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಪಷ್ಟೀಕರಣಕ್ಕಾಗಿ ಒದ್ದಾಡಿದ್ರು. ಜೆಪಿ ನಡ್ಡಾ ದಾರಿ ತಪ್ಪಿಸುತ್ತಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಸಂವಿಧಾನ ಬದಲಾವಣೆ ಆಗಿದೆ, ನಾವು ಮಾಡ್ತೀವಿ ಅಂತ ಎಲ್ಲೂ ಹೇಳಿಲ್ಲ. I have not said that anywhere that we are going to change the constitution. I have said that on various judgments ಆದ್ಮೇಲೆ ಬೇಕಾದ ಸಂವಿಧಾನಗಳು ಬೇಕಾದಷ್ಟು ಆಗಿದೆ ಅಂತ ಹೇಳಿದ್ದೇನೆ. ನಾಟ್ ಆನ್ ದಿಸ್. ಖಂಡಿತ ಕಾನೂನು ಹೋರಾಟ ನಾನು ನೋಡ್ತೀನಿ. ಪಾರ್ಲಿಮೆಂಟ್ ಒಳಗಡೆ ಆದ್ರಿಂದ ಕಾನೂನು ಅವಕಾಶ ಇಲ್ಲ. ಹೊರಗಡೆ ಏನಾರು ಇತ್ತು ಅಂದ್ರೆ ನಾನು ಖಂಡಿತ ಕಾನೂನು ಬಗ್ಗೆ ಏನ್ ಬೇಕು ನಾನು ಹೋರಾಟ ಪ್ರೊಟೆಕ್ಟ್ ಅವರ್ ಕಾನ್ಸ್ಟಿಟ್ಯೂಷನ್. It is our birthright. It is our party right. We have given constitution to this country. We will protect it. This BJP is trying to. They wanted to cover up their mistakes. That is why they are trying to create all this. स्टेटमेंट दिया है हाउस में कि जरूरत पड़ेगी तो हम संविधान को भी बदलेंगे. ಅಷ್ಟಕ್ಕೂ ನಿನ್ನೆ ಡಿಕೆಶಿ ಹೇಳಿದ್ದೇನು, ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂದ್ರ ಅದರ ಹಕೀಕತ್ ಏನು ಅನ್ನುವುದನ್ನ ತೋರಿಸ್ತೀವಿ ನೋಡಿ. ಸಂವಿಧಾನ ಧರ್ಮಾಧಾರಿತ ಮೀಸಲಾತಿ ನೀಡಲ್ಲ ಎಂಬುದನ್ನ ನಾನು ಒಪ್ತೇನೆ. ಮುಂದೆ ನೋಡೋಣ. ಕೋರ್ಟ್ನಲ್ಲಿ ಏನ್ ಬರುತ್ತೋ ಕಾದ್ ನೋಡೋಣ. ನಾವೇನೋ ಪ್ರಾರಂಭ ಮಾಡಿದ್ದೇವೆ. ನನ್ಗೂ ಗೊತ್ತು ಎಲ್ರೂ ಕೋರ್ಟ್ ಹೋಗ್ತಾರೆ. ಒಳ್ಳೆಯ ದಿನಗಳಿಗಾಗಿ ಸ್ವಲ್ಪ ಕಾಯಿರಿ. ಒಳ್ಳೆಯ ದಿನ ಬರಲಿದೆ. ಬಹಳಷ್ಟು ಬದಲಾವಣೆಯಾಗಲಿದೆ.
ಸಂವಿಧಾನವೂ ಮುಂದೆ ಬದಲಾವಣೆಯಾಗಲಿದೆ. ಕೆಲ ತೀರ್ಪುಗಳು ಸಂವಿಧಾನವನ್ನೂ ಬದಲಾಯಿಸುತ್ತಿರುತ್ತವೆ. ಇತ್ತ ರಾಜ್ಯ ರಾಜಕಾರಣದಲ್ಲೂ ಇದೇ ಸುದ್ದಿ ಸದ್ದು ಮಾಡ್ತಾ ಇದೆ. ಕಾಂಗ್ರೆಸ್ ನಿಜ ಬಣ್ಣ ಹೊರ ಬಂದಿದೆ ಅಂತ ರಾಜ್ಯಸಭಾ ಬಿಜೆಪಿ ಮೆಂಬರ್ ಕಡಾಡಿ ಕುಟುಕಿದ್ರೆ ಡಿಕೆಶಿಯನ್ನ ಸಮರ್ಥಿಸೋಕೆ ಬಿಕೆ ಹರಿಪ್ರಸಾದ್ ಪರದಾಡಿದ್ರು. ಡೆಲ್ಲಿಯಲ್ಲಿ ದಂಗಲ್ ನಡೀತಾ ಇದ್ರೆ ಇತ್ತ ರಾಜ್ಯದಲ್ಲೂ ವಿಪಕ್ಷ ನಾಯಕ ಅಶೋಕ್ ಮತ್ತು ವಿಜಯೇಂದ್ರ ಹಲಾಲ್ ಕಟ್ಗೆ ಚಾಪ್ಸ್ ಮಾಡಿದ್ರು. ಒತ್ತಾಯ ಮಾಡಿದ್ದೀವಿ, ಕಾಂಗ್ರೆಸ್ ಪಾರ್ಟಿ ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರನ್ನ ಉಪಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಬೇಕು ಮತ್ತು ದೇಶದ ಜನರ ಕ್ಷಮೆಯನ್ನ ಕೇಳಬೇಕು. ಕಾಂಗ್ರೆಸ್ ಪಾರ್ಟಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಹೇಳಿಕೆಯಿಂದ ಇವರ ಬಂಡವಾಳ ಬಯಲಾಗಿದೆ. ಕಾಂಗ್ರೆಸ್ ಪಕ್ಷದ ಬಂಡವಾಳ ಇವತ್ತು ಬಯಲಾಗಿದೆ. ಇದ್ರೂ ಸಹ ಇವತ್ತು ಡಿಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಮುಸಲ್ಮಾನರಿಗೆ ಸಂತೃಪ್ತಿ ಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಸಂವಿಧಾನ ಬದಲಾವಣೆ ಮಾಡ್ತೇವೆ ಅನ್ನುವ ಹೇಳಿಕೆ ಇದೆಯಲ್ಲ, ಇದು ಪ್ರಜಾಪ್ರಭುತ್ವ ವಿರೋಧಿ ಪ್ರಶ್ನೆ. ಸಂವಿಧಾನಕ್ಕೆ ತಿದ್ದುಪಡಿ ತರಬಹುದೇ ವಿನಃ ಬದಲಾವಣೆ ಮಾಡಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಅವರೆಲ್ಲೋ ತಿದ್ದುಪಡಿ ಅನ್ನೋ ಬದಲು ಬದಲಾವಣೆ ಅಂತ ಹೇಳಿರ್ಬೇಕೇ ವಿನಃ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ, ಮಾಡಲಿಕ್ಕೆ ಬಿಡೋದೂ ಇಲ್ಲ. ಒಟ್ಟಾರೆ ಸದಾ ಕಿಸೆಯಲ್ಲಿ ಸಂವಿಧಾನ ಪುಸ್ತಕ ಹೊತ್ತು ದೇಶ ಸುತ್ತಿದಂತಹ ರಾಹುಲ್ ಗಾಂಧಿಗೆ ಬಿಜೆಪಿ ವಿರುದ್ಧ ಇದೇ ದೊಡ್ಡ ಅಸ್ತ್ರವಾಗಿತ್ತು. ಈಗ ಕಾಂಗ್ರೆಸ್ ಸರ್ಕಾರದ ಭಾಗವಾಗಿರುವ ಡಿಸಿಎಂ ಡಿಕೆಶಿ ನೀಡಿದ ಹೇಳಿಕೆ ಕಾಂಗ್ರೆಸ್ನ ಕೈ ಕಟ್ಟಿ ಹಾಕಿದೆ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.